ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನಾನು ಅಮ್ಮ ಸುಮಾರು ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ನೋಡಿ. ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಗೈಸ್. ನಾವು ಅಮ್ಮ ಏನೋ ತರ್ತೀನಿ ಅಂತ ಹೋದ್ರು, ಇನ್ನೂ ಬರಲೇ ಇಲ್ಲ. ಕಾಯ್ದು ಸಾಕಾಗಿ ಹೋಗ್ತಾ ಇದೆ. ನೋಡಿ, ಇಲ್ಲಿ ನಿಂತ್ಕೊಂಡಿದ್ದೀನಿ ಆರಾಮಾಗಿ ಪೀಸಾಗಿ. ಬನ್ನಿ ನೋಡಿ, ಏನೋ ತರಕ್ಕೆ ಹೋಗೋರು, ತೋರಿಸ್ತೀನಿ ಗಾಯ್ಸ್. ನಾವಮ್ಮ ಈಗ ಬರ್ತವ್ರು, ಅಲ್ಲಿ ಬರ್ತವ್ರು ನೋಡಿ. ಕಾಯ್ಬೇಕು, ಸಾಕಾಗಿದ್ದಾನೆ. ನಾವಮ್ಮ ಈಗ ಬರ್ತೀವಿ ನೋಡ್ತಾರೆ. ನಿಧಾನ ಕತ್ಲಾಗ್ತೈತೆ. ನಮ್ಮಮ್ಮ ನಾನು ಕೂತಿದ್ದೀವಿ. ನಮ್ಮ ಅಮ್ಮ ಇನ್ನೂ ಬಂದೇ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ನಾನಿಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ ನೋಡಿ. ನಾವು ಅಮ್ಮ ಕೂತಿದ್ದೆ ಅಲ್ಲಿ, ನಾನು ಅಮ್ಮ ಕೂತಿದ್ದೀವಿ. ಸಿಗುವ ಗೈಸ್. ನಾನು ನಮ್ಮ ಅಮ್ಮ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೀವಿ. ನಮ್ಮ ಅಮ್ಮ ಬಂದಿದೆ, ನಮ್ಮ ಅಮ್ಮ ಕಾಯ್ದೆ, ಅವ್ರು ಬರಬೇಕು ನೋಡಿ. ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೀವಿ. ನಮ್ಮ ಅಮ್ಮ ಕೂತಿದೆ. ಹಾಗೆ ಸವಲತ್ತಿನ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಒಂದು 5-6 ದಿವಸ ನಾನು ಬ್ಲಾಗ್ ಪೋಸ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಏನೋ ಒಂದು ಸ್ವಲ್ಪ ವಿಷಯ ಇತ್ತು, ಅದರಿಂದ ಈಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾರೆ, ಬನ್ನಿ ನೋಡೋಣ. ನಮ್ಮ ಅಮ್ಮ ಇಲ್ಲಿ ಕೂತಿದ್ದಾರೆ, ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ. ಬನ್ನಿ ಏನಾಗುತ್ತೆ ನೋಡಿ. ಗೈಸ್, ನಾವು ಬಸ್ಸಲ್ಲಿ ಕೂತಿದ್ದೀವಿ. ಅಲ್ಲಿ ನೋಡ್ರಿ ಎಷ್ಟು ರಶ್ ಇದೆ. ಯಪ್ಪ, ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಸುಮ್ಮನೆ ಕೂತಿದ್ದೀನಿ, ಬಸ್ ತುಂಬ ಸಿಕ್ಕೇ ಇದೆ. ಏನು ಮಾಡೋದು ನೋಡಿ. ಸುಂದರ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೈಟು ತುಂಬ ಲೇಟಾಗಿ ಬಸ್ಸು ಬರೋದು, ಅದಕ್ಕೆ ಇಲ್ಲಿ ಸ್ಟೇ ಮಾಡಿ ಹೋಗ್ತಾಯಿದ್ದೀವಿ. ಬನ್ನಿ ಏನಾಗುತ್ತೆ ನೋಡೋಣ. ಜರ್ನಿ ಆರಾಮಾಗಿರ್ಬೇಕು ಜೀವನ. ಒಂದು ನಿಮಿಷ. ಅಯ್ಯೋ, ಚೆನ್ನಾಗಿ ಕಾಣಿಸ್ತಿದ್ದೀನ ಗೈಸ್? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ ಇಲ್ವಾ? ಔಟ್ ಆಫ್ 10 ಚೆನ್ನಾಗಿ ಕಾಣಿಸ್ತಿದೆ ಗೊತ್ತು, ಬಟ್ ಇರಲಿ, ಫೈನ್. ನೋಡಿ, ಇದ್ದರೆ ಚೆನ್ನಾಗಿದೆ. ಪೀಸ್, ಶಾಂತಳಮ್ಮ. ಮತ್ತೇನು ಗೈಸ್ ಸಮಾಚಾರ? ಸರಿಯಾಗಿ ಬ್ಲಾಗ್ ಬಿಡೋಕ್ಕಾಗ್ತಿಲ್ಲ ನಾನು, ಅದು ನನಗೆ ಬೇಜಾರಾಗ್ತಾಯಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ಮೇಲೆ ಡೈಲಿ ಬಿಡ್ತೀನಿ. ಅದು ಏನೋ ರೀಸನಿಂದ ಆಗಲಿಲ್ಲ ಬಿಡೋಕ್ಕೆ. ಇನ್ಮೇಲೆ ಡೈಲಿ ಪೋಸ್ಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ಅಲ್ಲ, ನಂದೇನು 1000 ಜನ ನೋಡಲ್ಲ, ನೋಡಿದ್ರೆ ಒಂದು 10 ಜನ ನೋಡ್ತಾರೆ ಅಷ್ಟೇ. ಒಬ್ಬರೇ ಆಗಿದ್ರೂ ರೆಸ್ಪೆಕ್ಟ್ ಮಾಡಬೇಕಲ್ವ, ಅದಕ್ಕೆ ಹೇಳಿದ್ದು. ಬೇಜಾರಾಗ್ತಿದೆ ಗೈಸ್, ಏನು ಮಾಡೋದು ಗೊತ್ತಾಗ್ತಿಲ್ಲ. ಈಗ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ, ಅದೇ ಖುಷಿ ವಿಷಯ ಸದ್ಯಕ್ಕೆ. ಆಮೇಲೆ ಏನು ಮಾಡೋದು ನೋಡ್ಬೇಕು. ವಾಪಸ್ ಶಿವಮೊಗ್ಗ ನಾವು ಹೋಗ್ತೀವಿ ನಾಳೆ. ಓಕೆ ಆಗಿಬಿಡುತ್ತೆ. ನಾಳೆ ಅಲ್ಲೆಲ್ಲ ಕ್ಲಿಯರಾಗಿ ನೋಡಿಕೊಂಡು ನಾಡ್ದು ಹೊಡ್ತೀವಿ ಅನಿಸುತ್ತೆ. ಎಲ್ಲ ಹೇಳ್ತೀನಿ ನಿಮಗೆ. ಈ ಬ್ಲಾಗ್ನ ನಾನು ಮಂತ್ರಾಲಯವ್ರಿಗೂ ತೊಗೊಳೋಕ್ಕಾಗಲ್ಲ, ಯಾಕಂದರೆ ತುಂಬ ದೊಡ್ಡದಾಗಿಬಿಡುತ್ತೆ. ಮಂತ್ರಾಲಯಕ್ಕೆ ಹೋಗಿ ನಿಲ್ಲಿಸಿ ನಾನು ಮಂತ್ರಾಲಯದ ಇನ್ನೊಂದು ಬ್ಲಾಗನ್ನು ಏನೋ ಮಾಡಬೇಕು ಅಂತಿದ್ದೀನಿ. ನೀವು ನೋಡಿ ಬರುತ್ತೆ, ಅದು ಬರ್ತದೆ. ಗೊತ್ತಿದ್ದೀನಿ. ನೋಡೋದು ಬೇಜಾರಾಗ್ಬಿಡಿದೆ. ಅದೇನಕ್ಕೂ ಅಂತಲೂ ಹೇಳ್ತೀನಿ. ಸಿಗುವ ಆಮೇಲೆ. ಗಾಯ್ಸ್, ನಾವೀಗ ಅಂಗಡಿ ಹೋಗ್ತಾ ಇದ್ದೀನಿ ಏನೋ ತರಕ್ಕೆ. ಏನು ತರಕ್ಕೋ? ಪೇರೆಂಟ್ ಲವ್ಲಿ ತರಕ್ಕೆ ಹೋಗ್ತಿದ್ದೀವಿ. ಏನೇನೋ ಈಗೆಲ್ಲ ರೆಡಿ ಆಗಿದ್ದೀವಿ, ಓಡಬೇಕು. ಬಾಕ್ಲು ಹಾಕಿದ್ದಾರ. ಪೇರೆಂಟ್ ಲವ್ಲಿ ತರಕ್ಕೆ ಬಂದಿದ್ದೀನಿ ನಾನು, ನನ್ನ ತಮ್ಮ. ಈಗೆಲ್ಲರೂ ರೆಡಿ ಆಗಿದ್ದಾರೆ, ಓಡೋದು ಒಂದೇ ಬಾಕಿ. ನಾನು ಯಾರಿಗೂ ತೋರ್ಸೋಕ್ಕಾಗಲ್ಲ, ನಾನೊಬ್ಬನೇ ಬ್ಲಾಗ್ ಮಾಡ್ತೀನಿ. ಎಂಜಾಯ್ ಮಾಡಿ.
ಎಲ್ಲಿ ಹೋಗ್ತಿದ್ಯೋ? ಬಾಕ್ಲಾ? ಹಾಂ ಬಾಕ್ಲಾ ಹಾಕಿದ್ದಾರೆ ಅಂತ ಗೈಸ್. ನಾನು ಈ ಚಪ್ಪಲಿ ಗೈಸ್, ನಾನು ಫಸ್ಟು ಒಂದು ಹೊಸ ಚಪ್ಪಲಿ ತಗೋಬೇಕು. ಈ ಶೂಲ್ಲಿ ನಾನು ಮಂತ್ರಾಲಯಕ್ಕೆ ಹೋದರೆ ಫಿನಿಶ್, ಗೋನ್. ಇದರಲ್ಲೆಲ್ಲ ಹೋಗೋಕ್ಕಾಗಲ್ಲ. ನನಗೆ ಹೊಸ ಒಂದು ಚಪ್ಪಲಿ ಬೇಕು. ನೋಡ ಬಾಕ್ಲಾ ಫುಲ್ಲು ಎಲ್ಲೂ ಇಲ್ಲ. ಆಮೇಲೆ ತೆಗಿತಾರೆ, ಯಾಕೋ ಹಾಲು ಬಂದಿಲ್ಲ, ಅದಕ್ಕೆ ಬಾಕ್ಲು ಹಾಕ್ಬಿಟ್ಟಿದ್ದಾರೆ ಗಾಯ್ಸ್. ಒಂದು ಬಾಕ್ಲಂತೆ ಬನ್ನಿ ಹೋಗುವ, ಆಮೇಲೆ ಸಿಗ್ತೀನಿ ಬಾಕ್ಲ. ಗಾಯ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ನೀವು ನಾಳೆ ನೋಡಿ ನಾವು ಮಂತ್ರಾಲಯಕ್ಕೆ ಹೆಂಗೆ ಹೋಗ್ತೀವಿ ಅಂತ. ನಾನು ಕಂಟಿನ್ಯೂ ಮಾಡ್ಬೋದಿತ್ತು, ಬಟ್ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ನಂಗೆ ಗೊತ್ತಾಯಿತು. ಅದಕ್ಕೆ ನಾನು ಮತ್ತೆ ನಾಳೆ ಬರುತ್ತೆ ಬ್ಲಾಗು. ನೀವು ನೋಡಿ ಈ ಬ್ಲಾಗ್ ನಾನು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬೈ. ನಾಳೆ ಬರುತ್ತೆ ಮಂತ್ರಾಲಯ ಬ್ಲಾಗ್.